ಹರಿ ಓಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ರಾಮನಾಮಾವರಾನನೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮದೇವರ ಪಾದ ಕಮಲಗಳಿಗೆ ವಂದಿಸುತ್ತಾ, ಇವತ್ತು ಮಾರ್ಚ್ 27 ದೇಶದ ಹಲವು ಭಾಗಗಳಲ್ಲಿ ಇವತ್ತು ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ರಾಮ ಹುಟ್ಟಿದ ದಿನ ರಾಮನವಮಿ. ಹಾಗಾದ್ರೆ ಈ ಚಾನಲ್ ಮೂಲಕ ನಾನೇನ್ ಮಾಡ್ಲಿಕ್ಕೆ ಹೊರಟಿದ್ದೇನಪ್ಪ ಅಂದ್ರೆ, ಪ್ರತಿದಿನ ರಾಮಾಯಣ ಹಾಗೂ ರಾಮನ ಕುರಿತಾದಂತಹ ಒಂದೊಂದು ಚಿಕ್ಕ ಚಿಕ್ಕ ಮಾಹಿತಿಗಳನ್ನ ಹಂಚಿಕೊಳ್ಳೋಣ, ಅದನ್ನ ಈ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋಣ ಅನ್ನೋದು ನನ್ನ ಸಂಕಲ್ಪ. ಸ್ನೇಹಿತರೆ, ಈ ನನ್ನ ಸಂಕಲ್ಪದಲ್ಲಿ ಕೆಲವೊಂದು ಮಾಹಿತಿಗಳು ಆಯಾ ಜಾಗಗಳಿಗೆ ತಕ್ಕಂತೆ ಕೆಲವು ಸಣ್ಣ ಪುಟ್ಟ ಮಾರ್ಪಾಡುಗಳನ್ನ ಹೊಂದಿರಬಹುದು. ಯಾಕೆಂದ್ರೆ ಇದು ರಾಮಾಯಣ, ಕೆಲವೊಂದು ಸ್ಥಳ ಪುರಾಣಗಳು ಸ್ವಲ್ಪ ಬೇರೆ ವಿಭಿನ್ನವಾಗಿ ಇದ್ದಿರುತ್ತೆ. ಆದ್ದರಿಂದ ಸುಸಂಸ್ಕೃತರಾದಂತಹ ನಾವು ಸುಸಂಸ್ಕೃತವಾದಂತಹ ಕಾಮೆಂಟ್ ಮಾಡುವ ಮೂಲಕ ಆ ವಿಚಾರ ವಿನಿಮಯವನ್ನ ಮಾಡಿಕೊಳ್ಳೋಣ. ಆದ್ರಿಂದ ಇನ್ನು ಮುಂದೆ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ರಾಮ ಹಾಗೂ ರಾಮಾಯಣ ಕುರಿತಾದಂತಹ ಮಾಹಿತಿಗಳನ್ನ ಅಪ್ಲೋಡ್ ಮಾಡುವ ಸಂಕಲ್ಪವನ್ನು ಮಾಡಿದ್ದೇನೆ. ನಿಮ್ಮ ಬೆಂಬಲ ಇರಲಿ ಸ್ನೇಹಿತರೆ. ಹಾಗೇನೆ ಇವತ್ತು ರಾಮನವಮಿಯ ಶುಭಾಶಯ ನಿಮ್ಗೆಲ್ಲರಿಗೂ. ಹಾಗೇನೆ ಮೊದಲ ವಿಡಿಯೋ ಕೂಡ ಇದಾಗಿರುತ್ತೆ. ಸ್ನೇಹಿತರೆ, ಶ್ರೀರಾಮದೇವರು ನವಮಿಯ ದಿನ ಹುಟ್ಟಿದ್ದು ಸೂರ್ಯ ವಂಶದಲ್ಲಿ. ಆದರೆ ಸೂರ್ಯ ದೇವರ ವಂಶದಲ್ಲಿ ಹುಟ್ಟಿರುವಂತಹ ರಾಮದೇವರನ್ನ ಶ್ರೀರಾಮಚಂದ್ರ ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾಕೆಂದ್ರೆ ನಾನು ಒಂದು ಕಡೆ ಓದಿರುವ ಕಥೆಯ ಆಧಾರದ ಮೇಲೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೂರ್ಯ ವಂಶದಲ್ಲಿ ರಾಮದೇವರು ಹುಟ್ಟಿದಾಗ ಚಂದ್ರದೇವರು ಒಂದು ದುಃಖವನ್ನು ವ್ಯಕ್ತಪಡಿಸ್ತಾರಂತೆ. ರಾಮದೇವರೇ, ನಿಮ್ಮಂತಹ ಪುತ್ರ, ನಿಮ್ಮಂತಹ ವಂಶೋದ್ಧಾರಕ ಸೂರ್ಯ ಕುಲದಲ್ಲಿ ಹುಟ್ಟಿದ್ನಲ್ಲ, ಆದ್ರೆ ಚಂದ್ರ ಕುಲದಲ್ಲಿ ನೀನು ಹುಟ್ಟಬೇಕಿತ್ತು, ಹುಟ್ಲಿಲ್ವಲ್ಲ, ಅದೊಂದು ನನಗೆ ದುಃಖ ಆಗ್ತಾ ಇದೆ. ಒಂದು ರೀತಿಯ ಅಸೂಯೆ ಅನ್ಬಹುದು, ಅಂದ್ರೆ ಕೆಟ್ಟ ಅಸೂಯೆ ಅಲ್ಲ, ಒಳ್ಳೆ ರೀತಿಯ ಅಸೂಯೆ ಆಗ್ತಾ ಇದೆ, ನಮ್ಮ ಕುಲದಲ್ಲಿ ಹುಟ್ಲಿಲ್ವಲ್ಲ ಅಂತ ಅನಿಸ್ತಾ ಇದೆ ಅಂತ ರಾಮದೇವರ ಬಳಿ ಚಂದ್ರದೇವರು ತನ್ನ ದುಃಖವನ್ನ ಅಥವಾ ತಮ್ಮ ಅಭಿಪ್ರಾಯವನ್ನ ತೋಡ್ಕೊಳ್ತಾರಂತೆ. ಆಗ ರಾಮದೇವರು ಒಂದು ಅಭಯವನ್ನ ಕೊಡ್ತಾರಂತೆ. ಏನಪ್ಪಾ ಅಂದ್ರೆ, ನಾನು ಹುಟ್ಟಿದ್ದು ಸೂರ್ಯ ಕುಲದಲ್ಲೇ ಆಗಿದ್ರು ಕೂಡ, ಸೂರ್ಯ ವಂಶದಲ್ಲೇ ಆಗಿದ್ರು ಕೂಡ, ನನ್ನನ್ನ ಮುಂದೆ ಜನರು ಜಗತ್ತಿನಲ್ಲಿ ನಿಮ್ಮ ಹೆಸರಿನೊಂದಿಗೆ ಕರೆಯುವಂತಾಗ್ಲಿ, ರಾಮಚಂದ್ರ, ಶ್ರೀರಾಮಚಂದ್ರ ಎಂದು ಕರೆಯುವಂತಾಗ್ಲಿ ಅಂತ ರಾಮದೇವರು ಒಂದು ಅಭಯವನ್ನ ಚಂದ್ರದೇವರಿಗೆ ಕೊಡ್ತಾರಂತೆ. ಅದೇ ಕಾರಣಕ್ಕಾಗಿ ನಾವು ರಾಮಚಂದ್ರ, ಶ್ರೀರಾಮಚಂದ್ರ ದೇವರು ಅಂತ ಎಲ್ಲಾ ಕಡೆ ಕರಿತಾ ಇದ್ದೇವಂತೆ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮವರ ಜೊತೆಯಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ರಾಮಾಯಣದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಪ್ರತಿದಿನ ಹಾಕುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಆದ್ದರಿಂದ ಈ ಚಾನಲ್ ಹೆಸರು ರಾಮಾಯಣ ಡೈಲಿ. ಇದಕ್ಕೆ ನಿಮ್ಮ ಬೆಂಬಲ ಇರಲಿ. ನಮಸ್ಕಾರ. ಹರೇ ರಾಮ್.